ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇನ್ನೇನು ಕೆಲವೇ ದಿನಗಳು ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಸಡಗರ. ನಾವು ಇಷ್ಟರಲ್ಲೇ ಆ ಸಂಭ್ರಮದ ಆ ಸಡಗರದ ಗುಂಗಿನಲ್ಲಿದ್ದೇವೆ. ಕ್ರಿಸ್ಮಸ್ ಗೀತೆಗಳು, ಕ್ಯಾರಲ್ಸ್ ಅಂತ ಏನು ಹೇಳ್ತೇವೆ, ಅದನ್ನು ಹಾಡೋದ್ರಲ್ಲಾಗಲಿ, ಗೋದಲಿಗೆ ತಯಾರಿಗಳು, ನಕ್ಷತ್ರಗಳು, ಡೆಕೋರೇಷನ್ಗಳು, ಕ್ರಿಸ್ಮಸ್ ಸಿಹಿ ತಿಂಡಿಗಳು, ಕ್ರಿಸ್ಮಸ್ ಕೇಕ್ಗಳು, ಇನ್ನೇನು ಪ್ರಿಯರೇ. ಆದರೆ ಸಾಕಷ್ಟು ಬಾರಿ ಈ ಎಲ್ಲ ಸಂಭ್ರಮಗಳ ನಡುವೆ ಈ ಕ್ರಿಸ್ಮಸ್ನ ತಿರುಳನ್ನು ಮರೆಯುವ ದೇವ ಜನರು ನಾವಾಗುವ ಸಾಧ್ಯತೆ ಇದೆ. ದ ಎಸೆನ್ಸ್ ಆಫ್ ಕ್ರಿಸ್ಮಸ್, ಒಂದು ವೇಳೆ ನಾವು ಅದನ್ನು ಮರೆತೀವಿ ಅಂತಾದರೆ, ಈ ಸಂಭ್ರಮ ಬರೀ ಒಂದು ಲೌಕಿಕ ಸಂಭ್ರಮ. ಕ್ರಿಸ್ಮಸ್ ಅಂದರೆ ಬರೀ ನಾವು ಚರ್ಚ್ಗಳು ಎಷ್ಟು ಆನಂದ ಪಡ್ತೇವೆ, ಅದಕ್ಕಿಂತ ಜಾಸ್ತಿ ಹೊರಗೆ ಈ ಬಿಸ್ನೆಸ್ ಎಂಟರ್ಪ್ರೈಸಸ್ ಏನಿದೆ, ವ್ಯವಹಾರಗಳು ನಡೆಸುವವರು, ಅವರು ಜಾಸ್ತಿ ಸಂಭ್ರಮ ಪಡುತ್ತಾರೆ. ಯಾಕಂದರೆ ಈ ಸಮಯ ಬಿಸ್ನೆಸ್ ಜಾಸ್ತಿ ಆಗ್ತದೆ. ಈ ಸಮಯದಲ್ಲಿ ಸಾಕಷ್ಟು ಡಿಸ್ಕೌಂಟ್ಗಳನ್ನು ನಾವು ನೋಡುತ್ತೇವೆ. ಇದೆಲ್ಲ ಆ ಹೊರ ಜಗತ್ತು ಅದು ಸಂಭ್ರಮಿಸುವ ಪರಿ. ಯಾಕಂದರೆ ಜಾಸ್ತಿ ಹೋಗುವ ಬಿಸ್ನೆಸ್, ಜಾಸ್ತಿ ಆಗುವ ಹಣ, ಜಾಸ್ತಿ ಆಗುವ ಇನ್ನೇನು. ಆದರೆ ದೇವ ಜನರ ಸಂಭ್ರಮ ಈ ಬಿಸ್ನೆಸ್ ಲೋಕದ ಸಂಭ್ರಮ ಏನಿದೆ ಅದರಂತಾದರೆ ಅದಕ್ಕಿಂತ ದೊಡ್ಡ ನಿರಾಶೆಯ ಸಂಗತಿ ಇನ್ನೊಂದಿಲ್ಲ. ಪ್ರಿಯರೇ, ಕ್ರಿಸ್ಮಸ್ನ ತಿರುಳು ಏನೆಂಬುದನ್ನು ನಾವು ಸಂತ ಮತ್ತೇನು ಬರೆದ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 21ರಲ್ಲಿ ಓದುತ್ತೇವೆ. ಆಕೆ ಮರಿಯಳು ಒಬ್ಬ ಮಗನನ್ನು ಹೆರುವಳು, ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ. ಆತನಿಗೆ ನೀನು ಯೇಸು ಅಂತ ಹೆಸರಿಡಬೇಕು. ಹುಟ್ಟುವ ಆ ಕೂಸಿಗೆ ಯೇಸು ಅಂತ ಹೆಸರಿಡಬೇಕು. ಯಾಕಂದರೆ ಆ ಹೆಸರಿನ ಹಿಂದೆ ಒಂದು ಮರ್ಮವಿದೆ. ಏನದು? ಈ ಹುಟ್ಟಿಗೆ ಒಂದು ಕಾರಣವಿದೆ. ಏನದು? ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ. 3 ಶಬ್ದಗಳು ಈ ಕ್ರಿಸ್ಮಸ್ ಸಂಭ್ರಮಕ್ಕೆ, ದೇವ ಮಕ್ಕಳ ಕ್ರಿಸ್ಮಸ್ ಸಂಭ್ರಮಕ್ಕೆ ಕಾರಣವಾಗಿರುವ 3 ಶಬ್ದಗಳು ಸರಿಯಾಗಿ ನಾವು ಗಮನಿಡಬೇಕು ಪ್ರಿಯರೇ. ಮೊದಲನೇ ಶಬ್ದ ಪಾಪಗಳಿಂದ, 2ನೇ ಶಬ್ದ ರಕ್ಷಿಸಿ, 3ನೇ ಶಬ್ದ ಉದ್ಧಾರ ಮಾಡುವವನು. ಪಾಪಗಳಿಂದ ಪ್ರಿಯರೇ, ನಾನು ಒಬ್ಬ ಪಾಪಿ ಎಂಬ ಜ್ಞಾನ ನನಗೆ ಬಂದಿಲ್ಲ ಅಂತಾದರೆ, ನಾನು ಈ ಪಾಪದ ಅವಸ್ಥೆಯಿಂದ ನಾನು ರಕ್ಷಿಸಲ್ಪಡಬೇಕು ಎಂಬ ಆ ಜ್ಞಾನ ನನಗೆ ಬಂದಿಲ್ಲ ಆದರೆ ಕ್ರಿಸ್ಮಸ್ ಆಚರಣೆಯಲ್ಲಿ ಯಾವ ಸಂಭ್ರಮನೂ ಇಲ್ಲ. ಅದು ಬರೀ ರಕ್ತ ಮಾಂಸದ ಸಂಭ್ರಮ, ಶಾರೀರಿಕ ಸಂಭ್ರಮ, ಮನಸ್ಸಿಗೆ ಮದ ಕೊಡುವ ಹಾಗೂ ಶರೀರಕ್ಕೆ ಮದ ಕೊಡುವ ಸಂಭ್ರಮ ಆಗುತ್ತದೆ ವಿನಾ ಆತ್ಮಕ್ಕೆ ಆನಂದ ಕೊಡುವ ಆ ಸಂಭ್ರಮ ಅದಾಗುವುದಿಲ್ಲ. ಮಾನವರೆಲ್ಲರೂ ಪಾಪಿಗಳು ಅಂತ ಬೈಬಲ್ ನಮಗೆ ಹೇಳ್ತದೆ. ಆಲ್ ಹ್ಯಾವ್ ಸಿನ್ಡ್ ಆ್ಯಂಡ್ ಫಾಲನ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್.
ಮಾನವರೆಲ್ಲರೂ ಪಾಪಿಗಳು, ದೈವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ ಆಗಿದ್ದಾರೆ ಎಲ್ಲರೂ. ಪ್ರಿಯರೇ, ನನಗೆ ದೇವಾ ಈ ಈ ಅವಸ್ಥೆಯಿಂದ ನಾನು ಪಾರಾಗಬೇಕು ಎಂಬ ಆ ಆಸೆ ನನ್ನ ಕ್ರೈಸ್ತಿಯ ಜೀವನದಲ್ಲಿ ಬೇರೂರಿಲ್ಲ ಅಂತಾದಲ್ಲಿ ಸಂತ ಪೌಲನು ಹೇಳ್ತಾರೆ, ಈ ಈ ಈ ಮೃತ್ಯುವಿನ ನಿಯಮದಿಂದ ನನ್ನನ್ನು ರಕ್ಷಿಸುವವರು ಯಾರು? ಈ ಮೃತ್ಯುವಿನ ನಿಯಮ, ದ ಲಾ ಆಫ್ ಸಿನ್, ಇದರಿಂದ ನನಗೆ ರಕ್ಷಣೆ ಕೊಡುವವರು ಯಾರು? ಏನದು ಮೃತ್ಯುವಿನ ನಿಯಮ? ಪಾಪದ ನಿಯಮ, ಪಾಪದ ಸಂಬಳ ಮರಣ. ಅದರಿಂದ ಪ್ರಿಯರೇ, ಪಾಪ ಎಂಬುದು ಅತ್ಯಂತ ಪ್ರಮುಖವಾದ ಶಬ್ದ. ನಾನು ಪಾಪಿ ಅಂತ ಒಪ್ಪಿಕೊಳ್ಳುವುದು, ನನಗೆ ರಕ್ಷಕನ ಅಗತ್ಯತೆ ಇದೆ. ಅದಕ್ಕಾಗಿ ಎರಡನೇ ಶಬ್ದ ಪಾಪಗಳಿಂದ ರಕ್ಷಿಸಿ. ಅದರಿಂದ ರಕ್ಷಕನು. ನಮ್ಮ ಕಥೋಲಿಕರಿಗೆ ಈ ಶಬ್ದ ಬಹುಶಃ ಈ ರಕ್ಷಣೆ ಎಂಬ ಶಬ್ದ ನಾವು ಚಿಕ್ಕವರಿರುವಾಗ ಈ ಕ್ಯಾರಿಸ್ಮ್ಯಾಟಿಕ್ ರಿನ್ಯೂವಲಿಗೆ ಸರಿಯಾಗಿ ಹೊಂದಿಕೊಳ್ಳುವ ತನಕ ಈ ರಕ್ಷಣೆ ಎಂಬ ಶಬ್ದ ಬಹುಶಃ ಬರೀ ಈ ಈ ಈ ಈ ಪ್ರೊಟೆಸ್ಟೆಂಟ್ ಚರ್ಚ್ಗಳ ಶಬ್ದ ಎಂಬಂತಾಗಿತ್ತು. ಯಾಕಂದರೆ ನಮಗೆ ಈ ಶಬ್ದದ ಗೊಡವೆ ಇದ್ದಿಲ್ಲ. ರಕ್ಷಣೆ, ರಕ್ಷಕ, ದ ಸೇವಿಯರ್. ಅದರಿಂದ ಅವರು ಬಂದು ನಮ್ಮ ಜನರಲ್ಲಿ ಕೇಳ್ತಿದ್ದರು, ಆರ್ ಯು ಸೇವ್ಡ್? ನೀನು ರಕ್ಷಣೆ ಹೊಂದಿದ್ದೀಯಾ? ನಮ್ಮ ಜನರು ತಬ್ಬಿಬಾಗ್ತಿದ್ರು. ಅದಕ್ಕೆ ಉತ್ತರ ಕೊಡಲಿ ಏನು ಅಂತ. ಯಾಕಂದರೆ ರಕ್ಷಣೆ ಎಂಬ ಶಬ್ದ ಅದು ನಮಗೆ ಸೇರಿದ್ದು ಅಲ್ಲ ಎಂಬಂಥ ರೀತಿಯ ಜೀವನ, ಆಧ್ಯಾತ್ಮಿಕತೆ ನಮ್ಮದಾಗಿತ್ತು. ಪಾಪಗಳಿಂದ ರಕ್ಷಿಸಿ, ರಕ್ಷಕ. ಅದರಿಂದ ಯೇಸು ರಕ್ಷಕ ಅಂತ ನಾವು ಕರಿತೇವೆ. ಆದರೆ ನಮಗೇನಾಗಿ ಬಿಟ್ಟಿದೆ ಅಂದರೆ, ರಕ್ಷಕ ಅಂದರೆ ಅಯ್ಯ ನನಗೆ ಜ್ವರ ಬಂದಿದೆ, ನನ್ನ ಜ್ವರದಿಂದ ಕಾಪಾಡುವ ರಕ್ಷಕ. ಅಯ್ಯೋ ನನಗೆ ತಲೆನೋವು ಶುರುವಾಗಿದೆ, ನನ್ನ ತಲೆನೋವಿಂದ ಕಾಪಾಡುವ ರಕ್ಷಕ. ಅಯ್ಯೋ ನಾನು ನೀರಿಗೆ ಬಿದ್ದಿದ್ದೇನೆ, ನನ್ನ ನೀರಿಂದ ಎಬ್ಬಿಸುವ ರಕ್ಷಕ. ಅಯ್ಯೋ 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 ನನಗೆ ಕ್ಯಾನ್ಸರ್, ಅಯ್ಯೋ ನನ್ನ ಮನೆಗೆ ಬಡತನ ಬಂದಿದೆ, ಅಯ್ಯೋ ನನಗೆ ಸಾಲ ಬಂದಿದೆ, ಆ ಸಾಲದಿಂದ ನನ್ನನ್ನು ಉದ್ಧರಿಸುವ ರಕ್ಷಕ. ಯೇಸು ರಕ್ಷಕ, ಯೇಸು ರಕ್ಷಕ. ಆ ಯೇಸು ರಕ್ಷಕ ಅಲ್ಲ ಪ್ರಿಯರೇ, ಪಾಪಗಳಿಂದ ರಕ್ಷಿಸುವ ರಕ್ಷಕ, ದಾಟ್ ಸೇವಿಯರ್. ಇವತ್ತು ಪಾಪಗಳ ಬಗ್ಗೆ ಮಾತಾಡೋದು ಒಂದು ಋಣಾತ್ಮಕ ಸ್ಪಿರಿಚುವಾಲಿಟಿ, ಒಂದು ಋಣಾತ್ಮಕ ಆಧ್ಯಾತ್ಮಿಕತೆ ಎಂಬಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ಕ್ಯಾರಿಸ್ಮ್ಯಾಟಿಕ್ ಸಂಚಲನವನ್ನು ಸಾಕಷ್ಟು ದೂರಿದರು. ಯಾಕಂದರೆ ಅದು ಜನರಿಗೆ ಆ ಪಾಪವನ್ನು ಪುನಃ ನೆನಪಿಗೆ ತಳ್ಳುತ್ತದೆ. ಜನರಿಗೆ ಗಿಲ್ಟ್ ಫೀಲಿಂಗ್ ತರ್ತದೆ. ಇದಿಲ್ಲದ ಕ್ರಿಸ್ಮಸ್ ನಮಗೆ ಬೇಕು, ಸಂಭ್ರಮ. ಅದರಿಂದ ಯಾರು ಕ್ರಿಸ್ಮಸ್ ದಿನದಂದು ಈ ಪಾಪಗಳಿಂದ ರಕ್ಷಿಸುವ ಯೇಸುವಿನ ಬಗ್ಗೆ ಮಾತಾಡುವುದಕ್ಕಿಂತ ಜಾಸ್ತಿ ಬೇರೆ ಸಾಕಷ್ಟು ವಿಚಾರಗಳನ್ನು ನಾವು ಕೇಳುವ ಆ ಪರಿಸ್ಥಿತಿ ಬಂದಿತು. ನಾನು ಮೊದಲ ಬಾರಿಗೆ ಈ ವಾಕ್ಯವನ್ನು ಕನ್ವಿನ್ಸಿಂಗ್ಲಿ, ದ ಒನ್ ಹೂ ಸ್ಪೋಕ್ ಅಬೌಟ್ ಇಟ್ ಕನ್ವಿನ್ಸಿಂಗ್ಲಿ, ಇದನ್ನು ಮನಮುಟ್ಟುವ ಹಾಗೆ ಮಾತಾಡಿದವರು ಬ್ರದರ್ ಫಿಟ್ಸ್ ಮಸ್ಕರಿನಸ್ ಎಂಬುವವರು. ನಾನು ಡಿವೈನ್ ಧ್ಯಾನ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಂದ ಬರುವಾಗ ಆವಾಗೆಲ್ಲ ಈ ಯೂಟ್ಯೂಬ್ಗಳೆಲ್ಲ ಇದ್ದಿಲ್ಲ. ಆವಾಗ ಈ
ವಿಡಿಯೋ ವಿಡಿಯೋ ಕ್ಯಾಸೆಟ್ಗಳು, ವಿ ಸಿ ಡಿ ಕೂಡ ಅಲ್ಲ ಕಾಣಬೇಕು, ಡಿ ವಿ ಡಿ ಕೂಡ ಅಲ್ಲ ಕಾಣಬೇಕು, ವಿಡಿಯೋ ಕ್ಯಾಸೆಟ್. ನಾನೊಂದು ವಿಡಿಯೋ ಕ್ಯಾಸೆಟನ್ನು ತಂದಿದ್ದೆ. ಅದನ್ನು ನಾನು ವಿ ಸಿ ಆರಲ್ಲಿ ಹಾಕಿ, ನನ್ನ ಬಳಿ ಇದ್ದಿಲ್ಲ, ನಾನು ಬೀದರ್ ನಾಡಿಗೆ ಹೋಗಿದ್ದೆ. ಅಲ್ಲಿ ಫಾದರ್ ಲಿಯೋರವರ ಟಿ ವಿ ಇತ್ತು, ಕೆಳಗೆ ವಿ ಸಿ ಡಿ ಇತ್ತು. ಅದರಲ್ಲಿ ಹಾಕಿ ಕೇಳುವಾಗ ಏನೋ ಫ್ರಿಟ್ಸ್ ಮಾಸ್ಕರೇನಸ್ ಅವರು ಈ ಮಾತುಗಳನ್ನು ಇದನ್ನು ಪ್ರಬೋಧಿಸುತ್ತಿದ್ದರು ವಿ ಸಿ ಟಿಯಲ್ಲಿ. ಜನರನ್ನು ತನ್ನ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು. ಸೊ ಮನುಷ್ಯನ ನಿಜವಾದ ಉದ್ಧಾರ ಏನು ಮನುಷ್ಯನ ನಿಜವಾದ ಉದ್ಧಾರ? ಅದು ಪಾಪದಿಂದ ರಕ್ಷಣೆ. ಪ್ರಿಯರೇ, ಇದು ಮನುಷ್ಯನ ಉದ್ಧಾರ. ಆದರೆ ನಾವು ಇವತ್ತು ಉದ್ಧಾರ ಎಂಬ ಶಬ್ದಕ್ಕೆ ಆರ್ಥಿಕ ಸ್ಥಿತಿಗತಿಗಳ ಉದ್ಧಾರ, ನಮ್ಮ ವಿದ್ಯಾರ್ಜನೆ ಅದರ ಉದ್ಧಾರ, ಸಾಮಾಜಿಕ ಉದ್ಧಾರ, ಶಾರೀರಿಕ ರೋಗಗಳ ಅದರಿಂದ ಮುಕ್ತಿ ಪಡೆಯುವಂಥ ಉದ್ಧಾರ, ಇದರ ಬಗ್ಗೆ ಸಾಕಷ್ಟು ಆಸಕ್ತಿ, ಸಾಕಷ್ಟು ಗಮನ ಹಾಗೂ ಇದರ ಬಗ್ಗೆ ಸಾಕಷ್ಟು ಕಳವಳ ಹಾಗೂ ಇದಕ್ಕಾಗಿ ಸಾಕಷ್ಟು ಪ್ರಯತ್ನಗಳು ಇದು ಒಂದು ಸಭೆಯಲ್ಲಿಯೂ, ಒಂದು ಚರ್ಚಾಗಿಯೂ, ಸಭೆಯ ಸದಸ್ಯರಾಗಿಯೂ, ಕುಟುಂಬಗಳಲ್ಲೂ ಹಾಗೂ ಎಲ್ಲ ಕಡೆ ಈ ಕಾಳಜಿ ಬಹಳ ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಆದರೆ ಪಾಪಗಳಿಂದ ರಕ್ಷಣೆ ಹೊಂದಿ ಆ ರಕ್ಷಣೆಯ ಉದ್ಧಾರತೆ ನಮಗೆ ನಮ್ಮ ಕುಟುಂಬಗಳಲ್ಲಿ ಆರ್ಥಿಕ ಕುಸಿತ ಅದು ಸ್ಪಷ್ಟವಾಗಿ ಗೋಚರವಾಗುತ್ತದೆ. ನಮ್ಮ ಶಾರೀರಿಕ ಕುಸಿತ ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಇನ್ನೇನು ಸಂಗತಿಗಳಲ್ಲಿ ಕುಸಿತ ನಮಗೆ ಸ್ಪಷ್ಟವಾಗಿ ಗೋಚರ ಆಗುತ್ತದೆ. ಆದರೆ ನನ್ನ ಕುಟುಂಬದ, ನನ್ನ ಮಕ್ಕಳ, ನನ್ನ ಸಭೆಯ ಆಧ್ಯಾತ್ಮಿಕ ಕುಸಿತ ಅದು ಅಷ್ಟು ಸುಲಭವಾಗಿ ಗ್ರಹಿಕೆಗೆ ಬರುವುದಿಲ್ಲ. ನಾವು ನಮ್ಮ ಮಕ್ಕಳ ಸಂಭ್ರಮದಲ್ಲಿ ಸಂಭ್ರಮಿಸುತ್ತೇವೆ, ಯುವಕರ ಸಂಭ್ರಮದಲ್ಲಿ ಸಂಭ್ರಮಿಸುತ್ತೇವೆ, ನಮ್ಮ ಸಮುದಾಯದ ಸಂಭ್ರಮದಲ್ಲಿ ಸಂಭ್ರಮಿಸುತ್ತೇವೆ. ಸಾಕಷ್ಟು ಹೊಸಾದ ಸಂಭ್ರಮಗಳು ಅವು, ನಕ್ಕು ನಲಿದು ಕುಪ್ಪಳಿಸುವ ಸಂಭ್ರಮಗಳು ಅವು. ಆದರೆ ಆ ಸಂಭ್ರಮದ ಹಿಂದೆ ಪಾಪ, ಪವಿತ್ರತೆ ಇದರ ಬಗ್ಗೆ ಗೋಚರವಿಲ್ಲದ ಆ ಮನಸ್ಥಿತಿಗಳು ನಮ್ಮನ್ನು ಕಾಡುತ್ತಿಲ್ಲ. ನಮ್ಮನ್ನು ಕಳವಳಗೊಳಿಸುವುದಿಲ್ಲ. ಸಂಭ್ರಮಗಳು ನಮ್ಮನ್ನು ಅಂಧರನ್ನಾಗಿ ಮಾಡುತ್ತವೆ.
ಸಂಭ್ರಮಗಳು, ನಾವು ಉದ್ಧಾರ ಹೊಂದಿದ್ದೇವೆ ಎಂಬಂತಹ ಒಂದು 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 ಕನಸಿನ ಸೌಧವನ್ನು ನಮ್ಮ ಎದುರು ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು. ನಿಜವಾದ ಉದ್ಧಾರ ಅದು ಪಾಪ ರಕ್ಷಣೆಯ ಉದ್ಧಾರ. ಅದಕ್ಕಾಗಿ ದೇವರು ಉಳಿದೆಲ್ಲವನ್ನು ಯೇಸು ಇಲ್ಲದೆ ಮಾಡಲು ಶಕ್ತರಾಗಿದ್ದರು. ಸಾಮಾಜಿಕ ಕ್ರಾಂತಿಯಾಗಲಿ ಅದನ್ನು ಅವರು ಈ ಪ್ರವಾದಿಗಳ ಮೂಲಕ ಆ ಸಾಮಾಜಿಕ ಕ್ರಾಂತಿಯನ್ನು ನಡೆಸಿದರು. ಆತನು ಅಭ್ಯಂಗಿಸಿದ ರಾಜರುಗಳ ಮೂಲಕ ಕೆಲವರು ಕೆಟ್ಟವರಿದ್ದರು, ಆದರೆ ಕೆಲವು ಒಳ್ಳೆಯ ರಾಜರನ್ನು ದೇವರು ಎಬ್ಬಿಸಿದರು. ಪ್ರವಾದಿಗಳ ಮೂಲಕ ಜನರಿಗೆ ಈ ಸಾಮಾಜಿಕ ಕಳಕಳಿಗಳನ್ನು, ವಿಶೇಷವಾಗಿ ಇಸಾಯ, ಆಮೋಸ್ ಇಂತಹ ಪ್ರವಾದಿಗಳ ಮುಖಾಂತರ ಸಾಮಾಜಿಕ ಕಳಕಳಿಯನ್ನು ಸ್ಪಷ್ಟವಾಗಿ, ಹೊಸತಲ್ಲ ಪ್ರವಾದಿಗಳ ಮುಂಚೆ ಈ ಡ್ಯೂಟ್ರಾನಮಿಯಲ್ಲೇ ನಾವು ಆ ಸಾಮಾಜಿಕ ಕಳಕಳಿಯನ್ನು ಸ್ಪಷ್ಟವಾಗಿ ನೋಡುತ್ತೇವೆ. ಅಲ್ಲೇ ಲೆವಿಟಿಕಸಲ್ಲಿ ನೋಡುತ್ತೇವೆ, ನಾವು ಗಮನಿಸಿಲ್ಲ ಅಷ್ಟೇ. ಸಾಮಾಜಿಕ ಕಳಕಳಿ ಇನ್ನೇನು ಅದ್ಭುತಗಳು ಕೂಡ. ಆ ಮೋಶೆ ಎಂತೆಂಥ ಅದ್ಭುತವನ್ನು ಮಾಡಿದ, ಆ ಕೆಂಪು ಸಾಗರವನ್ನು ದಾಟಿಸುವ ಅದ್ಭುತವಾಗಲಿ, ಬಂಡೆಯಿಂದ ನೀರು ಕುಡಿಸುವ ಅದ್ಭುತವಾಗಲಿ, ಆ ಲಾವಕ್ಕಿಗಳು, ಆ ಮಾನ್ನ, ಇನ್ನೇನು ಅದ್ಭುತಗಳು. ಆ ಪ್ರವಾದಿಗಳು ಎಂಥ ಅದ್ಭುತಗಳನ್ನೆಲ್ಲ ಮಾಡಿದರು. ಇದಕ್ಕೆಲ್ಲ ಯೇಸುವನ್ನು ಕಳಿಸುವ ಅಗತ್ಯ ಇದ್ದಿಲ್ಲ ಪ್ರಿಯರೇ. ಗುಣಪಡಿಸಲು ಯೇಸುವನ್ನು ಕಳಿಸುವ ಅವಶ್ಯಕತೆ ಇದ್ದಿಲ್ಲ. ಅದ್ಭುತ ಮಾಡಿಸಲು, ಸಾಮಾಜಿಕ ಕ್ರಾಂತಿ, ಇದಕ್ಕೆಲ್ಲ ಯೇಸುವನ್ನು ಕಳಿಸುವ ಅವಶ್ಯಕತೆ ದೇವರಿಗಿದ್ದಿಲ್ಲ. ಯೇಸು ಇಲ್ಲದೆ ಇದೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯವಿತ್ತು. ಆದರೆ ಬರೀ ಯೇಸುವಿಂದ, ಓನ್ಲಿ ಥ್ರೂ ಜೀಸಸ್, ಅದು ಹಿಂದೆ ನಡೆದಿಲ್ಲ, ಇನ್ನು ಮುಂದೆ ನಡೆಯುವುದಿಲ್ಲ. ಯೇಸುವಿನಿಂದ ಒಬ್ಬನಿಂದ ಮಾತ್ರ ಆಗಬೇಕಾಗಿತ್ತು ಜನರ ಪಾಪಗಳಿಂದ ಅವರ ರಕ್ಷಣೆ. ದಟ್ ಈಸ್ ಅ ಸಿಂಗ್ಯುಲರ್ ಪರ್ಪಸ್. ಉಳಿದೆಲ್ಲವೂ ಅದಕ್ಕೆ ಪೂರಕವಾಗಿದ್ದಗಳು. ಆದರೆ ಸ್ಪಷ್ಟವಾದ ಒಂದೇ ಗುರಿ, ಜನರನ್ನು ತನ್ನ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡೋದಕ್ಕೆ. ಸಂತ ಯೋಹಾನನು ಯೇಸುವನ್ನು ಲೋಕಕ್ಕೆ ಇಂಟ್ರೊಡ್ಯೂಸ್ ಮಾಡುವಾಗ ಯೇಸುವಿನ ಬಗ್ಗೆ ಹೇಳಿಗೋ, ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ. Behold the Lamb of God who takes away the sins of the world. ಇಗೋ, ಸಾಮಾಜಿಕ ಕ್ರಾಂತಿಯ ಹರಿಕಾರ ಅಲ್ಲ. ಇಗೋ, ವಿದ್ಯಾಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸುವವ ಅಲ್ಲ. ಇಗೋ, ಆರೋಗ್ಯ ಕ್ಷೇತ್ರಗಳಲ್ಲಿ ನೀವು ಕಂಡರಿಯದ ಅಭಿವೃದ್ಧಿಯನ್ನು ಮಾಡಿಸುವನಾತ ಅಲ್ಲ. ನಿನ್ನ ಮತ್ತು ನನ್ನ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ. ಈ ಯೇಸು ನಮಗೆ ಅಷ್ಟಾಗಿ ಬೇಕಾಗಿಲ್ಲ.
ಮತ್ತು ಸಭೆಗಳಿಗೊಂದು ಜವಾಬ್ದಾರಿ ಇದೆ. ಈ ಯೇಸುವನ್ನು ನಮ್ಮ ಚರ್ಚ್ಗಳಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮ ಯುವಕರಿಗೆ, ನಮ್ಮ ಸಹೋದರ ಸಹೋದರಿಗೆ, ನಮ್ಮ ವಯಸ್ಕರಿಗೆ. ನಾನು ಬೆಂಗಳೂರಲ್ಲಿ ಒಂದು ಮನೆಯಲ್ಲಿದ್ದೆ. ಆ ಮನೆಯ ಹಿರಿಯರು, ಅವರ ಒಬ್ಬ ಮಗು ಅಮೆರಿಕದಲ್ಲಿ ಪೈಲಟ್, ಇನ್ನೊಬ್ಬರು ಅಮೆರಿಕದಲ್ಲಿ ಬಿಸ್ನೆಸ್ ಮ್ಯಾನ್, ಇನ್ನೊಬ್ಬರು ಅಮೆರಿಕದಲ್ಲಿ ಡಾಕ್ಟರ್, ಇನ್ನೇನು ಇವರು ಸಾಕಷ್ಟು ವರ್ಷ ಕುವೈಟಲ್ಲಿ ದುಡಿದವರು. ಸಾಕಷ್ಟು ದುಡ್ಡಿನ ಕೊರತೆ ಇಲ್ಲ. ಪರಿಚಯ ಆಯಿತು. ನನ್ನ ಬಳಿ ಇವರು ಮಾತಾಡಲಿಕ್ಕೆ ಶುರು ಮಾಡಿದರು. ಇಷ್ಟು ಶ್ರೀಮಂತ ವ್ಯಕ್ತಿ, ಕೋಟಿಗಟ್ಟಲೆ ಬೆಲೆ ಬಾಳುವ ಮನೆ. ಈ ವ್ಯಕ್ತಿ ನನ್ನಲ್ಲಿ ಆಸೆ ಪಟ್ಟಿದ್ದು ನಾನು ತುಂಬ ನಿರಾಶೆಯಲ್ಲಿದ್ದೇನೆ. ನೋವು, ನಿರಾಶೆ. ಏನಾಯಿತು ಕೇಳಿದೆ. ಎಲ್ಲ ಇರುವವರು ಏನಾಯಿತು ಅಂಕಲ್? ನನ್ನ ಪಾಪಗಳು. ಆವಾಗ ಸುಮಾರು ಅವರಿಗೆ 70 ವರ್ಷ ವಯಸ್ಸಾಗಿರಬಹುದು. ಕೊರಗುತ್ತಿದ್ದರು. ಒಳ್ಳೆಯ ಮನುಷ್ಯ. ತಪ್ಪಾಗಿ ತಿಳಿಬೇಡಿ, ಒಬ್ಬ ದುಷ್ಟನು ಅಂತ ಆತ ಅಲ್ಲ. ವೆರಿ ನೈಸ್ ಜೆಂಟಲ್ಮ್ಯಾನ್. ಇಷ್ಟು ಒಳ್ಳೆಯ ಮನುಷ್ಯ. ಬಹುಶಃ ಇದ್ದಂಥ ಒಂದು ಚಟ ಅಂದರೆ ಸಂಜೆ ಹೊತ್ತು ಸ್ವಲ್ಪ ಅದು ಕೂಡ ಮಿತಿಮೀರಿ ಅಲ್ಲ, ಸ್ವಲ್ಪ ಕುಡಿತಿದ್ರು. ಆ ಕುಡಿದ್ರೂ ಕೂಡ ಯಾರಿಗೂ ಕೆಟ್ಟದಾಗಿ ಮಾತಾಡ್ತಿರ್ಲಿಲ್ಲ. ಏನಿಲ್ಲ. ಹೊರಗೆ ಕಾಣುವಂಥ ಅಷ್ಟೇ. ಮತ್ತು ಈಗ ಸರಿಯಾಗಿ ನೆನಪಿಲ್ಲ, ಬಹುಶಃ ಸ್ಮೋಕಿಂಗ್ ಮಾಡ್ತಿದ್ರು, ಇಲ್ಲ ಗೊತ್ತಿಲ್ಲ ಸರಿಯಾಗಿ. ಅದು ಕೂಡ ಏನೂ ಅಲ್ಲ. ಆದರೆ ಆತನಿಗಿದ್ದ ಒಂದು ಆಸೆ, ಯಾರೊಬ್ಬನು ಆತನಿಗೆ ಹೇಳಿತು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಕನ್ಫೆಷನ್ಗೆ ಹೋಗಿಲ್ಲ ಅಂಕಲ್ ನೀವು? ಅಯ್ಯ, ನಾ ಹೋಗಿದ್ದೇನೆ, ಎಷ್ಟು ಸಾರಿ ಹೋಗಿದ್ದೇನೆ. ಏನಾಯಿತು ಮತ್ತೆ? ನಾನು ನನ್ನ ಪಾಪಗಳನ್ನು ಹೇಳುವಾಗ ಅವರು ಹೇಳ್ತಾರೆ, ಪರವಾಗಿಲ್ಲ, ಏನಾಗಲ್ಲ. ಬಹುಶಃ ಅವರೇನು ಹೇಳಿದ್ರು ಇವರಿಗೆ ಅರ್ಥ ಆಗಿಲ್ಲ. ಅದೆಲ್ಲ ನಾನು ಬಲ್ಲೆ ಪ್ರಿಯರೇ. ನಾನು ಯಾರಿಗೂ ದೂಷಿ ಅಂತ ಹೇಳೋನಲ್ಲ. ಇದು ಉದ್ದೇಶ ಅಲ್ಲ. ಈ ಘಟನೆಯನ್ನು ಹೇಳಿದ್ರು. ಆಯಿತು, ನಾನು ವ್ಯವಸ್ಥೆ ಮಾಡ್ತೀನಂತ ನನಗೆ ಪರಿಚಯ ಇದ್ದ ಒಬ್ಬ ಗುರುಗಳ ಬಗ್ಗೆ ವ್ಯವಸ್ಥೆ ಅವರು ಹೇಳಿದರು. ನನಗೆ ಹೇಳಲಿಕ್ಕೆ ಇದೆ, ಕೇಳುವವರಿಲ್ಲ. ನಾನು ಅದರಿಂದ ಗುರುಗಳಿಗೆ ಹೇಳಿದೆ, ಸ್ವಲ್ಪ ಅವರಿಗೆ ಕೇಳಿ ಏನು ಹೇಳಲಿಕ್ಕೆ ಇದೆ. ಈ ಮನುಷ್ಯ, ನಾನು ಗುರುಗಳ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಅವರ ಬಳಿ ಕರ್ಕೊಂಡು ಹೋದೆ. ಅಲ್ಲಿ ಅವರೊಂದು ಒಳ್ಳೆಯ ಪಾಪ ನಿವೇದನೆಯನ್ನು ಮಾಡಿಕೊಂಡು ವಾಪಸ್ ಬಂದರು. ಈ ಮನುಷ್ಯನಿಗೆ ಏನು ಬೇಕಿತ್ತು?
ಏನಿದ್ದಿಲ್ಲ ಪ್ರಿಯರೇ, ಎಲ್ಲ ಇತ್ತು. ಲೋಕದ ಬಗ್ಗೆ ನೀವು ಏನು ಮಾತಾಡ್ತೀರಿ ಅದೆಲ್ಲವೂ ಆ ಥರ ಬಳಿಯಿತ್ತು. ಆದರೆ ಈ ಮನುಷ್ಯನಿಗೆ ಒಂದು ಸ್ಪಷ್ಟತೆ ಬೇಕಿತ್ತು ಕೇಳಲಿಕ್ಕೆ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ದೇವರು ನನ್ನನ್ನು ಕ್ಷಮಿಸಿದ್ದಾರೆ ಹಾಗೂ ಆ ಕ್ಷಮೆಯ ಮೂಲಕ ನಾನು ಉದ್ಧಾರ ಹೊಂದಿದ್ದೇನೆ, ನನಗೆ ನಿತ್ಯ ಜೀವವಿದೆ. ಈ ಸಂದೇಶವನ್ನು ನಮಗೆ ಸ್ಪಷ್ಟವಾಗಿ ಕೊಟ್ಟದ್ದು ಕ್ಯಾರಿಸ್ಮ್ಯಾಟಿಕ್ ಸಂಚಾಲನ. ಪಾಪದ ಬಗ್ಗೆ ಸರಿಯಾಗಿ ಮಾತಾಡಿತ್ತು, ಪಾಪ ಕ್ಷಮೆಯ ಬಗ್ಗೆ ಸರಿಯಾಗಿ ಮಾತಾಡಿತ್ತು ಕ್ಯಾರಿಸ್ಮ್ಯಾಟಿಕ್ ಸಂಚಾಲನ. ಆದ್ದರಿಂದ ಕ್ಯಾರಿಸ್ಮ್ಯಾಟಿಕ್ ಸಂಚಾಲನ ಗಿಫ್ಟ್ ಫ್ರಮ್ ಅಬಾವ್. ಸಾಕಷ್ಟು ಬಾರಿ ನಮ್ಮಲ್ಲಿ ಕಲ್ಪನೆಗಳಿವೆ. ಕ್ಯಾರಿಸ್ಮ್ಯಾಟಿಕ್ ಸಂಚಾಲನ ಅಂದರೆ ಜನರು ಹೋಗ್ತಾರೆ, ಯಾಕೆ ಹೋಗ್ತಾರೆ? ಅದ್ಭುತಗಳನ್ನು ನೋಡಲಿಕ್ಕೆ ಬೇಕು. ಬೆನ್ನು ನೋವು ಸರಿಯಾದದ್ದು, ಕಣ್ಣು ನೋವು ಸರಿಯಾದದ್ದು, ಸೊಂಟ ನೋವು ಸರಿಯಾದದ್ದು, ತಲೆನೋವು ಸರಿಯಾದದ್ದು. ಅಲ್ಲ ಪ್ರಿಯರೇ, ಜನರು ಯಾಕೆ ಧಾವಿಸಿದರು? ಯಾಕೆ ಕ್ಯಾರಿಸ್ಮ್ಯಾಟಿಕ್ ರೆಟ್ರೀಟ್ಗಳಿಗೆ ಧಾವಿಸಿದರು? ಆ ಒಂದು ಅನುಭವಕ್ಕಾಗಿ, ಪಾಪ ಕ್ಷಮೆಯ ಅನುಭವಕ್ಕಾಗಿ. ಯಾಕಂದರೆ ಪಾಪದ ಬಗ್ಗೆ ಅಲ್ಲಿ ಸರಿಯಾಗಿ ಮಾತಾಡಲಾಯಿತು, ಹಾಗೂ ಆ ಪಾಪದ ಕ್ಷಮೆಯ ಬಗ್ಗೆ ಸರಿಯಾಗಿ ಮಾತಾಡಲಾಯಿತು, ಹಾಗೂ ಆ ಪಾಪ ಕ್ಷಮೆಯನ್ನು ನೀಡುವ ಯೇಸು ಆ ಬಲಿದಾನ ಏನು. ಅದಕ್ಕಾಗಿ ನನ್ನ ಮಿನಿಸ್ಟ್ರಿಗೆ ದೇವರು ಕೊಟ್ಟ ಹೆಸರು ಗಾಡ್ ಫಾರ್ಗಿವ್ಸ್ ಅಸ್ ಇನ್ ಕ್ರೈಸ್ಟ್ ಕ್ರೂಸಿಫೈಡ್ ಮಿನಿಸ್ಟ್ರೀಸ್. ಪ್ರಿಯರೇ, ಕ್ರಿಸ್ಮಸ್ನ ನಮ್ಮ ಸಂಭ್ರಮದಲ್ಲಿ, ಸಡಗರದಲ್ಲಿ, ಆಚರಣೆಯಲ್ಲಿ ಕಲ್ವೇರಿಯ ಶಿಲುಬೆಯ ನೆತ್ತರು ಚಿಮುಕಿಸಲ್ಪಡಲಿ. ಈ ಹಸಿಗುಸು ಒಂದಿನ ಈ ಜೀವವನ್ನು ನಮಗೋಸ್ಕರ ಸಮರ್ಪಿಸುವವರು, ನಮ್ಮ ಪಾಪ ಪರಿಹಾರಕ್ಕಾಗಿ. ಈ ಸ್ಪಷ್ಟತೆ, ಈ ಜ್ಞಾನ ನಮ್ಮಲ್ಲಿ ಆಳವಾಗಿ ಬೇರೂರಲಿ. ರಕ್ಷಣೆ ಎಂಬ ಪದ, ರಕ್ಷಕ, ರಕ್ಷಿಸಲ್ಪಟ್ಟವನು ಎಂಬುದು ನಮ್ಮ ಮನಸ್ಸಿಗೆ ಸ್ಪಷ್ಟವಾಗಿ ಆವಾಗ ಪ್ರಿಯರೇ, ಜೀವನದ ನಿಜವಾದ ಆನಂದ, ಸಂತೋಷ, ಸಂಭ್ರಮ, ಸಡಗರ, ಲೈಫ್ ಇಟ್ ಸೆಲ್ಫ್ ವಿಲ್ ಬಿ ಎ ಸೆಲೆಬ್ರೇಷನ್. ದ ರಿಡೀಮ್ಡ್ ಪೀಪಲ್ ಆಫ್ ಗಾಡ್. ನಮ್ಮ ಸಂಭ್ರಮದ ಮೂಲ ಕಾರಣ, ನಮ್ಮ ಸಂತೋಷದ ಮೂಲ ಕಾರಣ, ನಮ್ಮ ಶಾಂತಿಯ ಮೂಲ ಕಾರಣ, ನಮ್ಮ ಆಶೀರ್ವಾದದ ಮೂಲ ಕಾರಣ ನನ್ನ ಪಾಪ ಕ್ಷಮೆ. ದೇವರು ಆ ರಕ್ಷಣೆಯ ಸಂದೇಶವನ್ನು ನಮಗೆ ಇನ್ನಷ್ಟು ಸ್ಪಷ್ಟವಾಗಿ ನೀಡಲಿ. ನಮ್ಮ ಸಭೆಗಳಿಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಜನರಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಯುವಕರಿಗೆ, ನಮ್ಮ ಬೋಧಕರಿಗೆ, ನಮ್ಮ ಪಾಸ್ಟರ್ಗಳಿಗೆ, ನಮ್ಮ ಫಾದರ್ಸ್ಗಳಿಗೆ, ನಮ್ಮ ಸಿಸ್ಟರ್ಸ್ಗಳಿಗೆ, ಕಾಥೋಲಿಕರಿಗೆ, ಪ್ರೊಟೆಸ್ಟೆಂಟರಿಗೆ, ಪೆಂಟಕಾಸ್ಟಲ್ ಅವರಿಗೆ, ಯಾರೇ ಆಗಲಿ ಈ ಸ್ಪಷ್ಟತೆ ನಮಗೆ ಬರಲಿ ಅಂತ ಯೇಸುವಲ್ಲಿ ಪ್ರಾರ್ಥಿಸೋಣ ಪ್ರಿಯರೇ. ತಂದೆಯಾದ ದೇವರೇ, ನಿಮ್ಮ ಏಕೈಕ ಪುತ್ರನಾದ ಯೇಸುವನ್ನು ನಮ್ಮನ್ನು ನಮ್ಮ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡಲು ಕಳಿಸಿದ್ದೀರಿ. ಯೇಸು ನಾಮಾರಿತಿರುವ ನಾವು ಪಾಪ ಎಂದರೇನು, ಪಾಪ ಕ್ಷಮೆ ಎಂದರೇನು, ರಕ್ಷಣೆ ಎಂದರೇನು, ಉದ್ಧಾರ ಎಂದರೇನು, ಆಶೀರ್ವಾದ ಎಂದರೇನು ಎಂಬುದರ ಸ್ಪಷ್ಟ ಜ್ಞಾನವನ್ನು ಪವಿತ್ರಾತ್ಮ, ಶಿಕ್ಷಕನಾದ ಪವಿತ್ರಾತ್ಮನ ಮೂಲಕ ಪಡೆಯುವಂತೆ ನಮಗೆ ಅನುಗ್ರಹಿಸಿರಿ.
ಹಾಗೂ ಆ ಪಾಪ ಕ್ಷಮೆಯ ಆನಂದ, ಶಾಂತಿ, ಸಮಾಧಾನ, ಆಶೀರ್ವಾದಗಳು ನಮ್ಮ ಸಭೆಯಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ, ವಿಶೇಷವಾಗಿ ನಮ್ಮ ಮಕ್ಕಳಿಗೆ, ನಮ್ಮ ಯುವಕರಿಗೆ ಪ್ರಭು ಆ ಆನಂದ ಪ್ರಾಪ್ತಿಯಾಗಲಿ, ನವಜೀವನದ ಆನಂದ ಪ್ರಾಪ್ತಿಯಾಗಲಿ ಅಂತ ತಂದೆ ನಿಮ್ಮ ಒಂದು ಮಗನಾದ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೇಲೆ ಸ್ವರ್ಗದಲ್ಲಿರೋ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸೋ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ಪ್ರಭು ಯೇಸು ಕ್ರಿಸ್ತರ ತಾಯಿಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇಲೆ ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದಂತೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೇಲೆ ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ. ಆಮೇಲೆ. ಜೈ ಕ್ರಿಸ್ತ್. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ.